ಆಗಿದ್ದಾವ, ಅದ್ರ ಬಗ್ಗೆ ಮಾತಾಡ್ಬೋದಾಗಿತ್ತು, ಅನೇಕ ವಿಷಯಗಳ ಬಗ್ಗೆ. ಯಾಕಂದರೆ ಜಂಟಿಯಾಗಿ ಹೋರಾಟ ಮಾಡಿದಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯದ ಕಾಂಗ್ರೆಸ್ಸನ್ನು 2028ರಲ್ಲಿ. ನಾವು ಜಂಟಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. JDS ಎತ್ಕೊಂಡಂಥ ಬಿಡದಿ, JDS ಎತ್ತಿದಂಥ ನಾಯಿಸ ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇದು ದೊಡ್ಡ ಪ್ರಮಾಣದ ಎತ್ತಬೇಕಾಯ್ತು. ನಮ್ಮದು ಹೋಗ್ಬೋದು, ನಮ್ಮದು ಭಾಗ್ಯ ಇದ್ದಿದ್ದು ನಾವು ಇದರಲ್ಲೇ. ನಾವು ವಿರೋಧ ಪಕ್ಷದವ್ರು ಇದ್ದು ಹೇಳಬೇಕು, ಉತ್ತರ ಕೊಡ್ಬೇಕಂತ ಬೆನ್ನತ್ಬೇಕಾಯ್ತು, ಮಾಡಲಿಲ್ಲ. ಈಗ ದಿನ ಮುಗಿದು 2 ದಿವಸ ಅಡ್ವಾನ್ಸ್ನ ಮುಗಿಸಿಬಿಟ್ರು ಅವರು. ದಿನ ಎದ್ದು ನೀವು ಏನಪ್ಪ ಇದು ಮಾಡ್ಲಿಕ್ಕೆ ಬರ್ತಾಯಿದ್ರಿ, ಚರ್ಚೆ ಇಲ್ಲ ಏನಿಲ್ಲ ಅಂತೇಳಿ ಹಾಯ್ದೆ ತಪ್ಪಿಸ್ಕೊಂಡು ಹೋಗೋದಕ್ಕೆ. ಹೀಗಾಗಿ ಸಹಜದ 2 ದಿವಸ ಮುಂಚಿತನ ಅಧಿವೇಶನ ಮುಗಿಸಿ ಎಲ್ಲರೂ ಕೈ ತೊಳ್ಕೊಂಡ್ಬಿಟ್ರು. ಇನ್ನು ಮತ್ತೆ ಓಪನ್ ಆಗಿ ಏನು ಮಾತಾಡ್ತಾ ಅಡ್ಡಾಡಿ ರಾಜ್ಯ ತುಂಬ. ಆದರೆ ಇಡೀ ರಾಜ್ಯದ ಸಮಸ್ಯೆಗಳನ್ನು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಒಂದು ಗೋಲ್ಡನ್ ಅಪಾರ್ಚುನಿಟಿ BJP ಮತ್ತು JDS ಇತ್ತು. ಅದನ್ನು ಸರಿಯಾಗಿ ಬಳಸಲಿಲ್ಲ ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ಪ್ರತಿಭಟನೆಗಳು ಮತ್ತೇನೂ ಆಯಿತು. ಮತ್ತು ಈಗಾಗಲೇ ಈ ಪ್ರತಿಭಟನೆ ಬಗ್ಗೆ ರಾಜ್ಯಪಾಲರು ಸಹಿತ ಆಸಕ್ತಿ ತೊಗೊಂಡಿಲ್ಲ. ಅಲ್ಲಿ ಹೋದ್ರು ಅವರು ರಾಜ್ಯಪಾಲರ ಹತ್ರ ಅಧಿವೇಶನ ಮುಂದೆ ಹಾಕೋದಕ್ಕೆ ಮತ್ತೇನು ಮಾಡೋದಕ್ಕೆ ಹಿಂಗೆ ನಡೆದ ಇದನ್ನು ಎನ್ಕ್ವೈರಿ ಆಗಿಸ್ತಾರೆ ರಾಜೀನಾಮೆ ತೊಗೊಳ್ರಿ ಅಂತೇಳಿ. ರಾಜ್ಯಪಾಲರು ಸಹಿತ ಅವ್ರದ್ದೇ ಆದ ಲಿಮಿಟೇಷನ್ಸ್ ಇರ್ತಾವೆ. ಮತ್ತು ಮರಳಿ BJP ಕೊಳಕ್ಕೆ ಇಟ್ಟು ಕಳಿಸಿದಾರೆ ಅದರ ಮಾತುಗಳನ್ನ. ಒಟ್ಟಾರೆಯಾಗಿ ಈ ಅಧಿವೇಶನವನ್ನು BJP ಕಾಂಗ್ರೆಸ್ಸಿಗೆ ಸುಲಭದ ಬಾಳೆಹಣ್ಣು ಮಾಡಿದಂಗೆ ಮಾಡಿಬಿಟ್ಟು, ಸುರಿದಿಟ್ಟದ ಬಾಳೆ ತಿಂದು ಹೋಗಿಬಿಡ್ರಪ್ಪ, ನಮಗೇನು ಸಮಸ್ಯೆ ಇಲ್ಲ ಅನ್ನೋಂಗೆ ಮಾಡ್ತು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ BJP ಏನೇನು ಪಡ್ಕೋಬೇಕಾಗಿತ್ತು ಈ ಅಧಿವೇಶನದಲ್ಲೇ ಪಡೀಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕ್ಲಿಯರ್ ಆಗ್ತಾಯಿದೆ. ಮತ್ತು ಈಗಾಗಲೇ ಅವರು ಕಾಂಗ್ರೆಸ್ ನಾಯಕರಿಂದ ಸ್ಪಷ್ಟ ಹೇಳ್ತಾ ಇದ್ದಾರೆ ಎಲ್ಲರೂ, ನಾವು ರಾಜೀನಾಮೆ ಕೊಡಿಸೋದಿಲ್ಲಪ್ಪ, ಯಾಕೆ ಕೊಡಬೇಕು, ಅವ್ರನ್ನ ಈಗ ಪ್ರೂವ್ ಆಗಿದೆ ಅಪರಾಧ, ಆಮೇಲೆ ಅಪರಾಧಿರಾ, ನೀವು ಬೇಕಾದ ಆರೋಪ ಮಾಡ್ತೀರಪ್ಪ, ನಿಮ್ಮಲ್ಲಿ ಸಾಕಷ್ಟು ಜನ ಆರೋಪಗಳಿದ್ದಾರಾ, ಅವ್ರು ತೊಗೊಂಡಿರಲಿಲ್ಲ, ನೀವು ಅರೇಂಜ್ ಮಾಡಿದ್ರೆ ಅವ್ರು ತೊಗೊಂಡು ರಾಜೀನಾಮೆ ತೊಗೊಂಡ್ರಿ ಅವ್ರ ಕಡೆಯಿಂದ. ಎಲ್ಲೋ ಒಂದು ಭಾಳಷ್ಟು ಪ್ರಯತ್ನ ಮಾಡಿದ ಇಡೀ ದೇಶದ ಜಂಜುಗಳು ಎದ್ದಿದ್ದಾಗ ಮಣ್ಣೇನು ಪ್ರಧಾನರ ಕಡೆಯಿಂದ ರಾಜೀನಾಮೆ ತೊಗೊಂಡ್ರೆ, ಇಲ್ಲ ತೊಗೊಳ್ತಿದ್ರೆ ನೀವು ಅಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಇದೊಂದು ರೀತಿ ಏನಪ್ಪ ಅಂತಂದ್ರೆ ಹಾವು ಮುಂಗುಸಿ ಜಗಳಿದ್ದಂಗೆ. ಇದರಿಂದ ಏನು ಪ್ರತಿಫಲ, 2 ಸಲ ಒಂದು ಯಾವುದೋ ಸೋಲ್ತದ, ಒಂದು ಯಾವುದೋ ಒಂದು ಗೆಲ್ತದ, ಹಂಗೆ ಆಗಿದೆ ಇವತ್ತು